ಸಿನಿಮಾ ನಾನು ಕೇಳಿದ್ರು ಸಿನಿಮಾ ಮುಗೀತಂತ. ಇಲ್ಲ, ಶುರುವಾಗಿಲ್ಲ ಅಂದೆ ನಾನು. ಶುರು ಆಗಬೇಕು ಅಂತ. ಈ ಪ್ರಾರಂಭದಲ್ಲಿ ಇಷ್ಟೊಂದು ಉತ್ಸಾಹ ಇದೆ, ಅದೇ ಉತ್ಸಾಹ ಮುಗಿಯೋವರೆಗೂ ಇರಬೇಕು. ಜೊತೆಗೆ ಸಿನಿಮಾ ಚೆನ್ನಾಗಾಗಬೇಕು ಅಂತ ಅನ್ನೋದೇ ನಮ್ಮ ಆಸೆ. ಪಾಪ ಮಂಜು ಭಾಳ ದಿನಗಳಿಂದನೂ ಪ್ರಯತ್ನ ಮಾಡ್ತಿದ್ದಾರೆ ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂತ. ನಾವಂತೂ ಕಲಾವಿದರಂತೂ ಜೊತೆಲಿರ್ತೀವಿ. ಅವ್ರು ಏನೇ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ನಮ್ಮ ಕೈ ಇದ್ದೇ ಇರುತ್ತೆ. ಅದು ಪ್ರಾಮಾಣಿಕವಾಗಿ, ಪರಿಪೂರ್ಣವಾಗಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಆಚೆಗೆ ಬಂದಾಗ ನಾವು ಗೆಲ್ತೀವಿ, ಅವರು ಗೆಲ್ತಾರೆ, ಉದ್ಯಮನೂ ಗೆಲ್ಲುತ್ತೆ. ಇದು ಎಲ್ರಿಗೂ ಗೊತ್ತಿರುವಂಥ ಸಾಮಾನ್ಯ ವಿಷಯ. ಇದ್ರ ಜೊತೆಗೆ ನಿರ್ಮಾಪಕರು ಕೂಡ ನಿರ್ದೇಶಕರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರು ಕೇಳಿದ್ದನ್ನು ಕೊಟ್ಟು ಚಿತ್ರ ಯಶಸ್ವಿ ಆಗೋದಕ್ಕೆ ಪರಿಪೂರ್ಣವಾಗಿ, ಅರ್ಥಪೂರ್ಣವಾಗಿ ಜನ ನೋಡೋವಂಥ ಮನರಂಜನಾ ಚಿತ್ರ ಆದರೆ ನಮಗೆ, ನಿಮಗೆ ಎಲ್ರಿಗೂ ಖುಷಿ, ಮಾಡಿದ ಕೆಲಸ ಸಫಲವಾಗುತ್ತೆ ಅಂತ ಅನ್ನೋದು. ಇನ್ನೇನು ಹೆಚ್ಚಿಗೆ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಬರೀ ಮಾತು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಜಾಸ್ತಿ ಆಗಬಾರ್ದು. ಪ್ರಾರಂಭ ಆಗದ ಮೇಲೆ ಕೆಲಸದಲ್ಲಿ ತೋರಿಸ್ಬೇಕು. ನಂತರ ನಾವು ಮಾತಾಡಬಾರ್ದು, ಜನ ಮಾತಾಡ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡಬೇಕು. ಆ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಅದು ಪ್ರತಿ ಸಿನಿಮಾದಲ್ಲೂ ಈ ಪ್ರಯತ್ನ ಇದ್ದೇ ಇರುತ್ತೆ. ಗೊತ್ತಿಲ್ಲ, ಇತ್ತೀಚೆಗೆ ಕನ್ನಡ ಚಿತ್ರಗಳೆಲ್ಲ ಸಂಖ್ಯೆಗಳು ಬಿಡುಗಡೆ ಆಗೋದು ಜಾಸ್ತಿ ಇದೆ, ಆದರೆ ಸಕ್ಸಸ್ ಅಂತ ಅನ್ನೋದು ಕಮ್ಮಿ ಇದೆ. ಕಾಂತಾರ ಬಿಟ್ಟರೆ ದುಡ್ಡು ನೋಡಿದ್ದು ಯಾವ ಸಿನಿಮಾನೂ ಇಲ್ಲ. ಎಲ್ಲ ಚಿತ್ರಮಂದಿರಗಳು ಪ್ರತಿ ವಾರ ಬಿಡುಗಡೆ ಆಗುವಂಥ ಚಿತ್ರದಲ್ಲಿ ನಿರ್ಮಾಪಕರು, ನಿರ್ದೇಶಕರು ನೋಡ್ತಾ ಇರ್ತಾರೆ. ಕಣ್ಣುಗಳೆಲ್ಲ ಬರದಾಗ್ತದೆ. ಅದು ರಿಲೀಸ್ ಆಗಿ ಎರಡನೇ ದಿನಕ್ಕೆ ಪೈರಸಿಯಾಗಿ ಎಲ್ಲ ಕಡೆ ನೋಡ್ತಿರ್ತಾರೆ. ಈ ಕರ್ನಾಟಕ ದಮನಕ ರಿಲೀಸ್ ಆಯಿತು, ನೆಕ್ಸ್ಟ್ ಡೇ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಚೆನ್ನಾಗಿದೆ ಪಿಕ್ಚರು, ನೋಡಿದ್ವಿ ನಾವು ನಿಮ್ಮನ್ನು. ಹೌದಾ, ಯಾವ ಥಿಯೇಟ್ರಿಗೆ ಹೋಗಿದ್ರಿ? ಸಿನಿಮಾದ ಥಿಯೇಟ್ರ್ನಲ್ಲಿ, ಚಿತ್ರಮಂದಿರದಲ್ಲಿ ಜನ ಇದ್ರಾ, ಹೇಗೆ ಅಂತ? ಇಲ್ಲ ಸರ್, ಮನೇಲಿ ಕೂತ್ಕೊಂಡು ನೋಡಿದೆ. ನನಗೆ ಆಶ್ಚರ್ಯ ಆಯಿತು. ಏನು ಎರಡನೇ ದಿನಕ್ಕೆ ಪೈರಸಿ ಕಾಪಿ ಸಿಗುತ್ತೆ ಅಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡುವಂಥ ಪ್ರಯತ್ನವನ್ನು ನಿರ್ಮಾಪಕರು ಹೇಗೆ ಮಾಡ್ತಾರೆ? ಕನ್ನಡ ಚಿತ್ರರಂಗದ ಈ ಒಂದು ಕಷ್ಟದ ಸ್ಥಿತಿಯನ್ನು ಯಾರು ಕೇಳ್ತಾರೆ? ನಾವು, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ದಯಮಾಡಿ ಕನ್ನಡ ಚಿತ್ರವನ್ನು ಅಂತಲ್ಲ, ಚಲನಚಿತ್ರವನ್ನು ನೋಡೋಂಥ ಸಂಭ್ರಮ ಏನು ಅಂತಂದರೆ, ಒಂದು ಹಬ್ಬ ತಿಂಗಳಿಗೆ ಒಂದು ಸರ್ತಿನೋ, ತಿಂಗಳಿಗೆ 2 ಸರ್ತಿನೋ ನಾವು ಔಟಿಂಗ್ ಹೋಗಿ, ಅಂದರೆ ಇಡೀ ಸಂಸಾರದ ಜೊತೆನೋ, ಇಲ್ಲ ನಾವೊಬ್ಬರೇನೋ, ಗಂಡ ಹೆಂಡ್ತಿನೋ ಯಾರೇ ಆಗಲಿ, ತಮ್ಮ ಒತ್ತಡದ ಬಿಡುವನ್ನು ಮಾಡಿಕೊಂಡು ಒತ್ತಡವನ್ನು ಕೆಳಗಿಳಿಸ್ಕೊಳ್ಳೋದಕ್ಕೆ, ಆ ಒಂದು ಮನಸ್ಥಿತಿಯನ್ನು ಆರೋಗ್ಯಕರವಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಮನರಂಜನೆ ಬೇಕೇ ಬೇಕು. ಅದನ್ನು ನೀವು ಏನು ಲ್ಯಾಪ್ಟಾಪಲ್ಲಿ ನೋಡ್ತಿರೋ, ಮೊಬೈಲಲ್ಲಿ ನೋಡ್ತಿರೋ, ಅದು ಒಳ್ಳೆಯದಲ್ಲ. ಅದು ಯಾವತ್ತೂ ಹೇಳ್ತೀನಿ ಕೇಳಿ, ಇವತ್ತಲ್ಲ ನಾಳೆ ಹೇಳೋದು. ಲ್ಯಾಪ್ಟಾಪಲ್ಲಿ ನೋಡೋವಂಥದ್ದು, ಮೊಬೈಲಲ್ಲಿ ನೋಡೋವಂಥದ್ದು, ಟಿ ವಿಲಿ ನೋಡೋವಂಥದ್ದು ಅದು ಅನಿವಾರ್ಯ ಅಷ್ಟೇ ಅವ್ರಿಗೆ, ಮನೇಲಿ ಕೂತಂಥ ಹೆಣ್ಮಕ್ಳಿಗೆ. ಆದರೆ ಒಂದು ಚಲನಚಿತ್ರವನ್ನು ಕಮಿಟೆಡ್ ಆಡಿಯನ್ನಾಗಿ 2.5 ಗಂಟೆ ಕಾಲ ಥಿಯೇಟ್ರ್ ಒಳಗಡೆ ನೋಡೋವಂಥದ್ದು, ಇಡೀ ದಿನ ಶಾಪಿಂಗ್ ಹೋಗಿ ಇಡೀ ದಿನವನ್ನು ತಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸೋದಕ್ಕೆ ಸಮಯವನ್ನು ವ್ಯಯ ಮಾಡಿ ಹೋಗುವಂಥದ್ದು ಇದೆಯಲ್ಲ, ಅದು ಪರಿಪೂರ್ಣವಾದಂಥ ಆರೋಗ್ಯಕರವಾದಂಥ ಮನುಷ್ಯನ ಒಂದು ಸ್ಥಿತಿ. ಇಲ್ಲ, ಮನೇಲಿ ಕೂತ್ಕೊಂಡು ಪೈರಸಿ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ರೋಗಗ್ರಸ್ತ ಸ್ಥಿತಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಈ ಬೆಳವಣಿಗೆ ನಿಲ್ಲಬೇಕು. ಅಂತಾರೆ, ನಾವು ಸಿಟಿಗೆ ಬರಬೇಕು ಅಂತಂದರೆ ಖರ್ಚಾಗುತ್ತೆ, ಪೊಲ್ಯೂಷನ್ನು, ಟ್ರಾಫಿಕ್ಕು, ಮತ್ತೊಂದು ಅಂತ. ಆದರೂ ಕೂಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಒಂದು ನಮ್ಮ ಸ್ವಾರ್ಥ ಅಂತಲ್ಲ, ಒಂದಲ್ಲ ಒಂದು ರೀತಿಯಿಂದ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನಿಮ್ಮೆಲ್ಲ ಸ್ನೇಹಿತರನ್ನ, ಬಂಧು ಬಾಂಧವರನ್ನ ಹೇಳಿ ಸಿನಿಮಾವನ್ನು ಥಿಯೇಟ್ರ್ನಲ್ಲೇ ನೋಡಬೇಕು ಅಂತ ಅಂದ್ಬಿಟ್ಟು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ಎಲ್ರಿಗೂ ಒಳ್ಳೆಯದಾಗಲಿ. ಈ ಚಿತ್ರತಂಡಕ್ಕೆ ಮತ್ತು ನಮಗೆ ನಿಮಗೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.